ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಪೋಷಕ ಮಿತ್ರರೇ. ಹಳ್ಳಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಒಂದು ಬಂಪರ್ ಆಫರ್. ನೀವು ಸಿಟಿಯಲ್ಲಿ ಓದುತ್ತಿದ್ದರೆ ಅಥವಾ ಊರಲ್ಲೇ ಇರಲಿ, ಕೇವಲ ಒಂದು ಅರ್ಜಿಯಿಂದ ನಿಮಗೆ ಸಿಗಬಹುದು ಬರೋಬ್ಬರಿ 10,000 ರೂಪಾಯಿ. ಅದು ಹೇಗೆ ಅಂತೀರಾ? ವಿಡಿಯೋನ ಕೊನೆವರೆಗೆ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಇಲ್ಲಿದೆ ಸುವರ್ಣಾವಕಾಶ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರಂತ ಮಕ್ಕಳಿಗೆ ಗ್ರಾಮ ಪಂಚಾಯತಿಯ ವತಿಯಿಂದ ವಿದ್ಯಾರ್ಥಿ ವೇತನ 2026 ಅಡಿಯಲ್ಲಿ ನೀವು ಪಡೆಯಬಹುದು ಬರೋಬ್ಬರಿ 10,000 ರೂಪಾಯಿಗಳ ಸ್ಕಾಲರ್ಶಿಪ್. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕೃತವಾಗಿ ಹಿಂದುಳಿದ ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ನೆರವು ನೀಡುತ್ತಿದೆ. ಈ ಕೋರ್ಸು ಮತ್ತು ನಿಮ್ಮ ಕೋರ್ಸು ಮತ್ತು ವರ್ಗದ ಆಧಾರದ ಮೇಲೆ 10,000ದವರೆಗೆ ಸಹಾಯಧನ ಸಿಗಲಿದೆ. ವಿಶೇಷ ಏನೆಂದರೆ, ನೀವು ಈಗಾಗಲೇ ವಿದ್ಯಾಸಿರಿ ಅಥವಾ ಬೇರೆ ಯಾವುದೇ ಸ್ಕಾಲರ್ಶಿಪ್ ಪಡೆದಿದ್ದರೂ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇದೊಂದು ನಿಜವಾದ ವರದಾನ. ಈ ಸ್ಕಾಲರ್ಶಿಪ್ ಪಡೆಯಲು ಅರ್ಹತೆಗಳೇನು? ವಿದ್ಯಾರ್ಥಿಯು ಕಡ್ಡಾಯವಾಗಿ ಭಾರತೀಯ ಪ್ರಜೆಯಾಗಿರಬೇಕು, ಗ್ರಾಮೀಣ ಕರ್ನಾಟಕ ನಿವಾಸಿಯಾಗಿರಬೇಕು, ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು, ಹಾಗೂ ವಿದ್ಯಾರ್ಥಿ ಹಿಂದಿನ ತರಗತಿಯಲ್ಲಿ ಕನಿಷ್ಠ 60% ಅಂಕಗಳನ್ನ ಪಡೆದಿರಬೇಕು. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು? 10ನೇ ತರಗತಿ, 12ನೇ ತರಗತಿ, ಡಿಪ್ಲೊಮೊ, ITI, ಡಿಗ್ರಿ ಹಾಗೂ ಇಂಜಿನಿಯರಿಂಗ್, MBBS ನಂತರ ವೃತ್ತಿಪರ ಕೋರ್ಸ್ ಓದುತ್ತಿದ್ದವರು ಕೂಡ ಅರ್ಜಿಯನ್ನ ಹಾಕಬಹುದು. ಗಮನಿಸಿ, 10ನೇ ತರಗತಿಗಿಂತ ಮೇಲ್ಪಟ್ಟ ವ್ಯಾಸಂಗ ಮಾಡುತ್ತಿರುವ ಎಲ್ಲರೂ ಇದಕ್ಕೆ ಅರ್ಹರು. ಬಹಳಷ್ಟು ಜನರಿಗೆ ಒಂದು ಡೌಟ್ ಇರುತ್ತೆ, ನಾನು ಸಿಟಿಯಲ್ಲಿ ಓದುತ್ತಿದ್ದೇನೆ, ಆದರೆ ನನ್ನ ಮನೆ ಹಳ್ಳಿಯಲ್ಲಿದೆ, ನಾನು ಅರ್ಜಿ ಸಲ್ಲಿಸಬಹುದೇ? ಖಂಡಿತ ಹೌದು. ನಿಮ್ಮ ಕಾಯಂ ವಿಳಾಸ ಅಂದ್ರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದರೆ ನೀವು ಎಲ್ಲಿ ಓದುತ್ತಿದ್ದರೂ ಅರ್ಜಿಯನ್ನ ಸಲ್ಲಿಸಬಹುದು. ಆದರೆ ನೆನಪಿರಲಿ, ನಿಮ್ಮ ವಾಸಸ್ಥಳ ದೃಢೀಕರಣ ಪತ್ರ ಗ್ರಾಮೀಣ ಪ್ರದೇಶ ಎಂದು ಇರಬೇಕು. ಅಂದ್ರೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ನಲ್ಲಿ ಗ್ರಾಮೀಣ ಪ್ರದೇಶ ಅಂತ ಇರಬೇಕು. ಅರ್ಜಿ ಸಲ್ಲಿಸಲು ಬೇಕಾದ ಮುಖ್ಯ ದಾಖಲಾತಿಗಳನ್ನ ಈಗಲೇ ರೆಡಿ ಮಾಡಿಟ್ಕೊಳ್ಳಿ. ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ, ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಮುಖ್ಯವಾಗಿ ಬೇಕಾದದ್ದು. ಇವುಗಳ ಜೊತೆಗೆ 60%ಗಿಂತ ಹೆಚ್ಚು ಅಂಕಗಳಿರುವ ಕಳೆದ ಸಾಲಿನ ಮಾರ್ಕ್ಸ್ ಕಾರ್ಡ್, ಪ್ರಸ್ತುತ ಸಾಲಿನ ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತದೆ. ಅತ್ಯಂತ ಮುಖ್ಯವಾಗಿ ಗ್ರಾಮ ಪಂಚಾಯತಿಯಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ ಕಡ್ಡಾಯ, ಹಾಗೂ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಇರಬೇಕು. ಎಲ್ಲಿ ಅರ್ಜಿನ ಸಲ್ಲಿಸಬೇಕಂದ್ರೆ ಆನ್ಲೈನ್ ಅಥವಾ ತಾಲೂಕ್ ಆಫೀಸ್ ನಲ್ಲಿ ಅರ್ಜಿ ಸಲ್ಲಿಸುವುದಿಲ್ಲ. ನೀವು ಕೇವಲ ಆನ್ಲೈನ್ ಮೂಲಕ rdpr.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಪಂಚಾಯತ್ ಲೆವೆಲ್ ಸ್ಕೀಮ್ ನ ಆಯ್ಕೆ ಮಾಡಿ, ನಂತರ ಅದರಲ್ಲಿ ನಿಮಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಸಿಗುತ್ತೆ. ದಯವಿಟ್ಟು ನೆನಪಿರಲಿ, ತಾಲೂಕ್ ಆಫೀಸ್ ನಲ್ಲಿ ಅರ್ಜಿಯನ್ನ ಸ್ವೀಕರಿಸುವುದಿಲ್ಲ. ನೀವು ಏನೇ ಇದ್ರೂ ಆನ್ಲೈನ್ ವೆಬ್ಸೈಟ್ ನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ಬಹಳ ಸುಲಭ. ವೆಬ್ಸೈಟ್ ನಲ್ಲಿ ಲಾಗಿನ್ ಅಥವಾ ನೋಂದಣಿ ಮಾಡಿ, ನಿಮ್ಮ ವೈಯಕ್ತಿಕ ಮತ್ತು ಶೈಕ್ಷಣಿಕ ಮಾಹಿತಿಯನ್ನ ಭರ್ತಿ ಮಾಡಿ, ಸ್ಕ್ಯಾನ್ ಮಾಡಿದ ಎಲ್ಲಾ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಎಲ್ಲ ದಾಖಲಾತಿಗಳು ಕೇವಲ PDF ಅಥವಾ JPG ಫಾರ್ಮೆಟ್ ನಲ್ಲಿ ಮಾತ್ರ ಇರಬೇಕು ಮತ್ತು ಸ್ಪಷ್ಟವಾಗಿ ಕಾಣುವಂತಿರಬೇಕು. ತಪ್ಪು ಅಥವಾ ಅಪೂರ್ಣ ಮಾಹಿತಿ ನೀಡಿದರೆ ಅರ್ಜಿ ರಿಜೆಕ್ಟ್ ಆಗುತ್ತೆ. ನಿಮಗೊಂದು ಪ್ರಮುಖ ಟಿಪ್, ಹಗಲಿನಲ್ಲಿ ಸರ್ವರ್ ತುಂಬಾ ಬ್ಯುಸಿ ಇರುತ್ತೆ. ಅರ್ಜಿ ಸಲ್ಲಿಸಲು ಸೂಕ್ತ ಸಮಯವೆಂದರೆ ರಾತ್ರಿ 9 ಗಂಟೆಯ ನಂತರ ಬೆಳಗ್ಗೆ 7 ಗಂಟೆಯ ಮೊದಲು ತಾಳ್ಮೆಯಿಂದ ಪ್ರಯತ್ನಿಸಿ. ಆನ್ಲೈನ್ ಅರ್ಜಿಯಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆ ಎದುರಾದರೆ ಚಿಂತಿಸಬೇಡಿ, ನಿಮ್ಮ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಕಚೇರಿಯನ್ನ ಸಂಪರ್ಕಿಸಿ, ಅಲ್ಲಿನ ಅಧಿಕಾರಿಗಳು ಪರಿಹಾರ ನೀಡುತ್ತಾರೆ. ಅರ್ಜಿ ಸಬ್ಮಿಟ್ ನಂತರ ಏನು ಕಡ್ಡಾಯವಾಗಿ ಮಾಡಬೇಕಾಗಿದ್ದಂದ್ರೆ ಸ್ವೀಕೃತಿ ಪತ್ರ ಅಂದ್ರೆ ಅಕ್ನಾಲೆಜ್ಮೆಂಟ್ ರೆಸಿಪ್ಟ್ ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪರಿಶೀಲನೆ ಮುಗಿದ ನಂತರ ಹಣ DBT ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ಗೆ ಜಮಾ ಆಗುತ್ತದೆ. ಒಮ್ಮೆ ಫೈನಲ್ ಚೆಕ್ ಲಿಸ್ಟ್ ನೋಡಿಕೊಳ್ಳಿ. 60% ಅಂಕಗಳು ಇದೆಯೇ, ಗ್ರಾಮೀಣ ನಿವಾಸಿಯೇ, ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದೆಯೇ, ದಾಖಲಾತಿಗಳು ಸ್ಕ್ಯಾನ್ ಆಗಿದೆಯೇ, ಬ್ಯಾಂಕ್ ಆಧಾರ್ ಲಿಂಕ್ ಇದೆಯೇ? ಹೌದು ಎಂದಾದರೆ ಈಗಲೇ ಅರ್ಜಿ ಸಲ್ಲಿಸಿ. ಕೊನೆಯ ದಿನಕ್ಕಾಗಿ ಕಾಯಬೇಡಿ. ಈ ಉಪಯುಕ್ತ ಮಾಹಿತಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.